ಗುಜರಾತ್ನ ಸೋಮನಾಥ ಮಂದಿರದ ಮೇಲೆ ಮಹಮ್ಮದ್ ಘಜನಿ ದಾಳಿ ಮಾಡಿ 1,000 ವರ್ಷಗಳಾಯಿತು. ಈ ಹಿನ್ನೆಲೆಯಲ್ಲಿ ಸೋಮನಾಥ ಮಂದಿರದಲ್ಲಿ ಸ್ವಾಭಿಮಾನ್ ಪರ್ವ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗಿಯಾಗದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಶೌರ್ಯ ಯಾತ್ರೆಯನ್ನು ನಡೆಸಿದರು. ದೇಶದ ಜನರನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರಧಾನಿ ಮೋದಿ ಅವರ ಮಾತುಗಳೇನಾಗಿತ್ತು ನೋಡೋಣ ಬನ್ನಿ. ಸೋಮನಾಥ ಮಂದಿರದ ಮೇಲಿನ ದಾಳಿಗೆ 1000 ವರ್ಷ. ಮಂದಿರ ಮರು ನಿರ್ಮಾಣದ ಐತಿಹಾಸಿಕ ದಿನ. ಸೋಮನಾಥ್ನಲ್ಲಿ ಸ್ವಾಭಿಮಾನ್ ಪರ್ವ ಆಚರಣೆ. ಗುಜರಾತ್ನಲ್ಲಿರುವ ಸೋಮನಾಥ ಮಂದಿರದ ಮೇಲಿನ ದಾಳಿಯ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಆದರೆ ಕ್ರೂರತೆ ಬಗ್ಗೆ ಸ್ಪಷ್ಟವಾಗಿ ಇತಿಹಾಸದ ದಾಖಲೆಗಳಲ್ಲಿ ಸೋಮನಾಥ ಮಂದಿರದ ಮೇಲೆ ಮೊದಲ ದಾಳಿಯಾಗಿ 2026ನೇ ಇಸ್ವಿಗೆ ಬರೋಬ್ಬರಿ 1000 ವರ್ಷಗಳು ಸಂದಿದೆ. ಮೊಹಮ್ಮದ್ ಘಜ್ನಿ ಗೋರಿ ಸತತ ದಾಳಿಯಲ್ಲಿ ಸೋಮನಾಥ ಮಂದಿರ ಧ್ವಂಸಗೊಳ್ತು. ಆದರೆ ಪ್ರತಿ ಬಾರಿ ಹಿಂದೂ ರಾಜ ಮಹಾರಾಜರು ಜನಸಾಮಾನ್ಯರು ಹೋರಾಟ ಮಾಡಿ ಮತ್ತೆ ಮಂದಿರ ಕಟ್ಟಿದ್ದಾರೆ. ಈ ಐತಿಹಾಸಿಕ ನೆನಪಿಗಾಗಿ ಇದೀಗ ಸೋಮನಾಥ ಮಂದಿರ ಸ್ವಾಭಿಮಾನ ಪರ್ವ ಆಚರಿಸಲಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಪ್ರಧಾನಿ ನರೇಂದ್ರ ಮೋದಿ ಸೋಮನಾಥ ಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಪೂಜೆಗೂ ಮುನ್ನ ಮೋದಿ ಶೌರ್ಯ ಯಾತ್ರೆ ನಡೆಸಿದ್ರು. ಪ್ರಧಾನಿ ನರೇಂದ್ರ ಮೋದಿಗೆ ಸಿಎಂ ಭೂಪೇಂದ್ರ ಪಟೇಲ್ ಸಾಥ್ ಕೊಟ್ರು. ಸೋಮನಾಥ ಸ್ವಾಭಿಮಾನ ಪರ್ವದಲ್ಲಿ ಕಿಕ್ಕಿರಿದು ಸೇರಿದ್ದ ಜನರತ್ತ ಕೈ ಬೀಸಿದ ಮೋದಿ ಜನರಿಗೆ ಶುಭಾಶಯ ಹಾರೈಸಿದ್ರು. ಸೋಮನಾಥ ದೇಗುಲದ ರಕ್ಷಕರ ನೆನೆದ ಪ್ರಧಾನಿ. ಸೋಮನಾಥದಲ್ಲಿ ಪ್ರಧಾನಿ ಮೋದಿ ಶೌರ್ಯ ಯಾತ್ರೆ. ಇನ್ನು ಪ್ರಧಾನಿ ಮೋದಿ ಸೋಮನಾಥ ದೇವಾಲಯದ ರಕ್ಷಣೆಗಾಗಿ ಪ್ರಾಣತ್ಯಾಗ ಮಾಡಿದವರನ್ನ ಗೌರವಿಸೋಕೆ ಶೌರ್ಯ ಯಾತ್ರೆಯನ್ನ ನಡೆಸಿದ್ದಾರೆ. ಶೌರ್ಯ ಯಾತ್ರೆಯು ಶೌರ್ಯ ಮತ್ತು ತ್ಯಾಗವನ್ನ ಪ್ರತಿಬಿಂಬಿಸುವ 108 ಕುದುರೆಗಳ ಸಾಂಕೇತಿಕ ಮೆರವಣಿಗೆಯನ್ನ ಒಳಗೊಂಡಿತ್ತು. ಪ್ರಧಾನಿ ಮೋದಿ ಮತ್ತೆ ಸೋಮನಾಥ ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಸೋಮನಾಥ ಸ್ವಾಭಿಮಾನ ಪರ್ವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಬಳಿಕ ಶೌರ್ಯ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಸ್ವಾತಂತ್ರ್ಯದ ಬಳಿಕ ಸೋಮನಾಥ ದೇವಾಲಯವನ್ನ ಮೇ 11, 1951ರಂದು ಭಕ್ತರಿಗೆ ಮತ್ತೆ ತೆರೆಯಲಾಯಿತು. ಈ 75 ವರ್ಷಗಳು ಕಳೆದಿದೆ. ಈ 2 ಮೈಲಿಗಲ್ಲುಗಳು ಒಟ್ಟಾಗಿ ಸೋಮನಾಥ ಸ್ವಾಭಿಮಾನ ಪರ್ವದ ಅಡಿಪಾಯವನ್ನ ರೂಪಿಸ್ತಾ ಇದೆ ಅಂತ ಈ ಆಚರಣೆಯನ್ನ ವಿನಾಶದ ಸ್ಮರಣಾರ್ಥವಾಗಿ ಅಲ್ಲ, ಬದಲಾಗಿ 1000 ವರ್ಷಗಳ ಸುದೀರ್ಘ ಪ್ರಯಾಣದ ನಂಬಿಕೆ ಮತ್ತು ನಾಗರಿಕತೆಯ ಸ್ವಾಭಿಮಾನಕ್ಕೆ ಗೌರವವಾಗಿ ಕಲ್ಪಿಸಲಾಗಿದೆ ಅಂದ್ರು. ಜೊತೆಗೆ ಶತಮಾನಗಳಿಂದ ಸೋಮನಾಥವನ್ನ ಆಕ್ರಮಣ ಮಾಡಬೇಕು ಅಂತ ಆಕ್ರಮಣಕಾರರು ಪದೇ ಪದೇ ಗುರಿಯಾಗಿಸ್ಕೊಂಡ್ರು. ಹಾಗೆಯೇ ಭಾರತೀಯ ನಾಗರಿಕತೆ ಮತ್ತು ಅಸ್ತಿತ್ವವೂ ಕೂಡ ಗುರಿಯಾಗಿದೆ. ದಾಳಿಯ ಬಳಿಕವೂ ಸೋಮನಾಥ ನಾಶ ಆಗಲಿಲ್ಲ, ಭಾರತ ನಾಶ ಆಗಲಿಲ್ಲ ಅಂದ್ರು. तो मन में बार बार ये प्रश्न आ रहा है कि ठीक 1000 साल पहले ठीक इसी जगह पर जहां आप बैठे हैं क्या माहौल रहा होगा। आप जो यहां उपस्थित हैं उनके पुरखों ने, आपके पुरखों ने, हमारे पुरखों ने जान की बाजी लगा दी थी। अपनी आस्था के लिए, अपने विश्वास के लिए, अपने महादेव के लिए उन्होंने अपना सब कुछ न्योछावर कर दिया. 1000 ವರ್ಷಗಳ ಹಿಂದೆ ಆಕ್ರಮಣಕಾರರು ಈ ಭೂಮಿಯನ್ನ ಗೆದ್ದಿದ್ದೀವಿ ಅಂತ ಭಾವಿಸಿದ್ರು. ಆದ್ರೆ ಇಂದು 1000 ವರ್ಷಗಳ ನಂತರವೂ ಸೋಮನಾಥ ದೇವಾಲಯದ ಮೇಲಿರುವ ಧ್ವಜ ಭಾರತದ ಶಕ್ತಿ ಮತ್ತು ಸಾಮರ್ಥ್ಯಗಳ ಬಗ್ಗೆ ವಿಶ್ವಕ್ಕೆ ಹೇಳ್ತಾ ಇದೆ. ಈ ಬಾರಿ ಈ ವಾತಾವರಣ ಮತ್ತು ಸಂದರ್ಭವು ದೈವಿಕವಾಗಿದೆ. ಸೋಮನಾಥ ದೇವಾಲಯ ಟ್ರಸ್ಟ್ನ ಟ್ರಸ್ಟಿಯಾಗಿ ಈ ಸಂದರ್ಭದಲ್ಲಿ ಸೇವೆ ಸಲ್ಲಿಸೋಕೆ ನನಗೆ ಅವಕಾಶ ಸಿಕ್ಕಿದ್ ನನ್ನ ಅದೃಷ್ಟ ಅಂದ್ರು. 1000 साल पहले तब वो आतताई सोच रहे थे कि हमें जीत लिया, लेकिन आज 1000 साल बाद भी सोमनाथ महादेव के मंदिर पर फहरा रही ध्वजा पूरी सृष्टि का आह्वान कर रही है कि हिंदुस्तान की शक्ति क्या है, उसका सामर्थ्य क्या है। प्रभास पाटन तीर की इस मिट्टी का ಪರಾಕ್ರಮ और वीरता का साक्षी है. ಸರ್ದಾರ್ ಪಟೇಲ್ ಉಲ್ಲೇಖಿಸಿ ಕೈ ಕುಟುಕಿದ ಮೋದಿ. ಸ್ವಾತಂತ್ರ್ಯದ ನಂತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಸೋಮನಾಥ ದೇವಾಲಯದ ನವೀಕರಣಕ್ಕೆ ಪ್ರತಿಜ್ಞೆ ಮಾಡಿದಾಗ ತಡೆಯಲಾಯಿತು ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. 1951ರಲ್ಲಿ ಆಗಿನ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಸೋಮನಾಥ ಭೇಟಿಗೆ ಆಕ್ಷೇಪಣೆಗಳು ವ್ಯಕ್ತವಾಗಿದ್ವು. ದುರಾದೃಷ್ಟವಶಾತ್ ಇಂದಿಗೂ ಕೂಡ ಸೋಮನಾಥ ದೇವಾಲಯದ ಪುನರಭಿವೃದ್ಧಿಯನ್ನ ವಿರೋಧಿಸಿದ ಶಕ್ತಿಗಳು ಅಸ್ತಿತ್ವದಲ್ಲಿದೆ ಮತ್ತು ಸಕ್ರಿಯವಾಗಿದೆ. ಕತ್ತಿಗಳನ್ನ ಭಾರತದ ವಿರುದ್ಧ ಗುಪ್ತ ಪಿತೂರಿಗಳಿಂದ ಬದಲಾಯಿಸಲಾಗಿದೆ.
ನಾವು ಅವುಗಳ ಬಗ್ಗೆ ಸಾಕಷ್ಟು ಜಾಗೃತರಾಗಿರಬೇಕು ಅಂದ್ರು. जब सरदार वल्लभ भाई पटेल ने सोमनाथ के पुनर्निर्माण की शपथ ली तो उन्हें भी रोकने की कोशिश की गई. 1951 में तत्कालीन राष्ट्रपति डॉक्टर राजेंद्र प्रसाद के यहां आने पर भी आपत्ति जताई गई. ಒಟ್ನಲ್ಲಿ ಸ್ವಾಭಿಮಾನ ಪರ್ವದ ಮೂಲಕ ಮೋದಿ ಸೋಮನಾಥ ಮಂದಿರದ ಐತಿಹಾಸಿಕ ಮಹತ್ವವನ್ನ ಇಡೀ ದೇಶಕ್ಕೆ ಮತ್ತೊಮ್ಮೆ ಸಾರುವ ಪ್ರಯತ್ನ ಮಾಡಿದ್ದಾರೆ. ಶಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.